ಒಬ್ಬ ಮಹಿಳೆ, ಸರಳ ಸೀರೆ, ಕಾಲಿನಲ್ಲಿ ಸಾಮಾನ್ಯ ಚಪ್ಪಲಿ. ಆದರೆ ಅವರ ಹೆಸರೇ ಸಾಕು ಪಶ್ಚಿಮ ಬಂಗಾಳ ರಾಜಕೀಯ ಕಂಗಾಲಾಗಲು. ಕೆಲವರಿಗೆ ಅವರು ಜನರ ದಿದಿ, ಇನ್ನು ಕೆಲವರಿಗೆ ಮತಬ್ಯಾಂಕ್ ರಾಜಕೀಯದ ರಾಣಿ. ಅಕ್ರಮ ವಲಸೆ ಆರೋಪ, ಹಿಂದೂ ವಿರೋಧಿ ಟೀಕೆಗಳು, ಭ್ರಷ್ಟಾಚಾರ ಪ್ರಕರಣಗಳು ಮತ್ತು ಇತ್ತೀಚೆಗೆ ದೇಶವನ್ನೇ ಬೆಚ್ಚಿಬೀಳಿಸಿದ ಮೆಡಿಕಲ್ ಕಾಲೇಜು ಪ್ರಕರಣ. ಯಾಕೆ ಮಮತಾ ಬ್ಯಾನರ್ಜಿ ಹೆಸರು ಸದಾ ವಿವಾದಗಳ ಮಧ್ಯೆ ಬರುತ್ತದೆ? ಇಂದು ನಾವು ನೋಡೋಣ ಭಾರತೀಯ ರಾಜಕೀಯದ ಅತ್ಯಂತ ರಹಸ್ಯಮಯ ಮತ್ತು ವಿವಾದಾತ್ಮಕ ಕಥೆ. ಸಾಮಾನ್ಯ ಹುಡುಗಿಯಿಂದ ಬಂಗಾಳದ ದಿದಿವರೆಗೆ. 1955 ಕೋಲ್ಕತ್ತಾ. ಮಧ್ಯಮ ವರ್ಗದ ಕುಟುಂಬ. ಬಾಲ್ಯದಿಂದಲೇ ಹೋರಾಟ ಮನೋಭಾವ. ಆಕೆ ಸಾಮಾನ್ಯ ನಾಯಕಿಯಾಗಿರಲಿಲ್ಲ, ಅವಳು ರಸ್ತೆಯಲ್ಲಿ ಹೋರಾಡುವ ನಾಯಕಿ. ಕಾಂಗ್ರೆಸ್ ಮೂಲಕ ರಾಜಕೀಯ ಪ್ರವೇಶ. 1984ರಲ್ಲಿ ಭಾರೀ ಗೆಲುವು. ನಂತರ ಕಾಂಗ್ರೆಸ್ ವಿರುದ್ಧವೇ ಬಂಡಾಯ. ಅಲ್ಲಿಂದ ಹುಟ್ಟಿತು ತೃಣಮೂಲ ಕಾಂಗ್ರೆಸ್. 34 ವರ್ಷದ ಸರ್ಕಾರವನ್ನು ಉರುಳಿಸಿದ ಮಹಿಳೆ. ಪಶ್ಚಿಮ ಬಂಗಾಳದಲ್ಲಿ 34 ವರ್ಷ ಕಮ್ಯುನಿಸ್ಟ್ ಆಡಳಿತ. ಯಾರಿಗೂ ಅವರನ್ನು ಸೋಲಿಸುವುದು ಅಸಾಧ್ಯ ಎಂದು ಅನಿಸಿತ್ತು. ಆದರೆ ಸಿಂಗೂರ್ ಹೋರಾಟ, ನಂದಿಗ್ರಾಮ ಪ್ರತಿಭಟನೆ, ರೈತರ ಪರ ಹೋರಾಟ, ಮಮತಾ ಬ್ಯಾನರ್ಜಿ ರಸ್ತೆಗಿಳಿದರು ಮತ್ತು ಇತಿಹಾಸ ಬದಲಾಯಿತು. 2011ರಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಪತನ. ಸಾವಧಾನ್, ಅಕ್ರಮ ವಲಸೆ, ಬಂಗಾಳದ ದೊಡ್ಡ ಸ್ಫೋಟಕ ಪ್ರಶ್ನೆ. ಮಮತಾ ಬ್ಯಾನರ್ಜಿ ವಿರುದ್ಧದ ಅತ್ಯಂತ ದೊಡ್ಡ ಆರೋಪ ಬಾಂಗ್ಲಾದೇಶದ ಅಕ್ರಮ ವಲಸೆ. ವಿರೋಧ ಪಕ್ಷಗಳ ಆರೋಪ, ಅಕ್ರಮ ವಲಸಿಗರಿಗೆ ರಾಜಕೀಯ ರಕ್ಷಣೆ ನೀಡಲಾಗಿದೆ. ಎನ್ಆರ್ಸಿ ವಿರುದ್ಧ ಮಮತಾ ವಿರೋಧ. ಸಿಎಎ ವಿರುದ್ಧ ಭಾರೀ ಪ್ರತಿಭಟನೆ. ಬಿಜೆಪಿ ಆರೋಪ, ಇದು ಮತಬ್ಯಾಂಕ್ ರಾಜಕೀಯ. ಆದರೆ ಮಮತಾ ಹೇಳಿದ್ದು, ನಿರಪರಾಧ ಜನರನ್ನು ಗುರಿಯಾಗಿಸಲಾಗುತ್ತಿದೆ. ಸತ್ಯ ಏನು? ಇಂದಿಗೂ ಇದು ಭಾರತದ ಅತ್ಯಂತ ವಿವಾದಾತ್ಮಕ ಚರ್ಚೆಗಳಲ್ಲಿ ಒಂದು. ಹಿಂದೂ ವಿರೋಧಿ ಆರೋಪ. ಏಕಿಷ್ಟು ಆಕ್ರೋಶ? ರಾಮನವಮಿ ಮೆರವಣಿಗೆಗಳು, ದುರ್ಗಾಪೂಜಾ ವಿವಾದ, ಧಾರ್ಮಿಕ ಉದ್ವಿಗ್ನತೆ ಇವೆಲ್ಲವೂ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ದೊಡ್ಡ ಟೀಕೆ ತರಿತು. ದುರ್ಗಾಪೂಜಾ ವರ್ಸಸ್ ಮೊಹರಂ ವಿವಾದ. ಒಂದು ವೇಳೆ ದುರ್ಗಾಪೂಜಾ ವಿಸರ್ಜನೆಗೆ ನಿರ್ಬಂಧ ಹೇರಿದ ಸರ್ಕಾರದ ಕ್ರಮ ಭಾರೀ ರಾಜಕೀಯ ಬಿರುಗಾಳಿ ಎಬ್ಬಿಸಿತು. ವಿರೋಧ ಪಕ್ಷಗಳು ಹಿಂದೂ ಹಬ್ಬಗಳ ಮೇಲೆ ನಿರ್ಬಂಧ ಎಂದು ಆರೋಪಿಸಿತು. ರಾಮನವಮಿ ಹಿಂಸಾಚಾರ. ರಾಮನವಮಿ ಮೆರವಣಿಗೆ ವೇಳೆ ನಡೆದ ಗಲಭೆಗಳು ರಾಜಕೀಯ ವಾತಾವರಣವನ್ನು ಇನ್ನಷ್ಟು ಉರಿಯುವಂತೆ ಮಾಡಿತು. ಬಿಜೆಪಿ ಮಮತಾ ಸರ್ಕಾರ ಹಿಂದೂ ಸಂಘಟನೆಗಳ ವಿರುದ್ಧ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿತು. ಆದರೆ ಟಿಎಂಸಿ ಉತ್ತರ, ಇದು ಸಮಾಜವನ್ನು ವಿಭಜಿಸುವ ರಾಜಕೀಯ. ಮೆಡಿಕಲ್ ಕಾಲೇಜು ಪ್ರಕರಣ. ದೇಶವೇ ಕಂಗಾಲಾದ ಘಟನೆ. ಇತ್ತೀಚೆಗೆ ನಡೆದ ಮೆಡಿಕಲ್ ಕಾಲೇಜಿನ ಯುವತಿಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ದೇಶವನ್ನೇ ಬೆಚ್ಚಿಬೀಳಿಸಿತು. ವೈದ್ಯರು ಬೀದಿಗಿಳಿದರು. ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಜನರು ನ್ಯಾಯಕ್ಕಾಗಿ ಕೂಗಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಪ್ರಶ್ನೆ, ಸರ್ಕಾರ ಯಾಕೆ ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಳಲಿಲ್ಲ? ವಿರೋಧ ಪಕ್ಷಗಳು ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನ ನಡೆಯಿತು ಎಂದು ಆರೋಪಿಸಿತು. ಆದರೆ ಮಮತಾ ಬ್ಯಾನರ್ಜಿ ನೇರ ಕೈವಾಡ ಇದೆ ಎಂಬುದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯ ಹೊರಬಂದಿಲ್ಲ. ಆದರೂ ಈ ಪ್ರಕರಣ ಮಮತಾ ಸರ್ಕಾರದ ಇಮೇಜ್ಗೆ ದೊಡ್ಡ ಹೊಡೆತ ನೀಡಿತು. ಒಂದು ಕಡೆ ಜನರಿಗೆ ದೀದಿ, ಇನ್ನೊಂದು ಕಡೆ ವಿವಾದಗಳ ಸುತ್ತುವರಿದ ನಾಯಕಿ. ಮಮತಾ ಬ್ಯಾನರ್ಜಿ ನಿಜವಾಗ್ಲೂ ಜನರ ರಕ್ಷಕಿಯಾ ಅಥವಾ ರಾಜಕೀಯದ ಅತ್ಯಂತ ಚತುರ ಆಟಗಾರ್ತಿಯಾ? ಆದ್ರೆ ಇದು ಕಥೆಯ ಅಂತ್ಯ ಅಲ್ಲ. ಯಾಕೆಂದ್ರೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಶಿಕ್ಷಕರ ನೇಮಕಾತಿ ಹಗರಣದ ರಹಸ್ಯ, ಇಡಿ ಮತ್ತು ಸಿಬಿಐ ತನಿಖೆಗಳು, ಟಿಎಂಸಿ ನಾಯಕರ ಬಂಧನ ಮತ್ತು ಮಮತಾ ಬ್ಯಾನರ್ಜಿ ವಿರುದ್ಧದ ಅತ್ಯಂತ ಭಯಾನಕ ರಾಜಕೀಯ ಆರೋಪಗಳು. ಮುಂದಿನ ಭಾಗ ನೋಡಿದ ನಂತರ ನಿಮ್ಮ ಅಭಿಪ್ರಾಯವೇ ಬದಲಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನಷ್ಟು ಇಂತಹ ರಾಜಕೀಯ ಮತ್ತು ಕುತೂಹಲಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ದೊಡ್ಡ ಸ್ಫೂರ್ತಿ ನೀಡುತ್ತದೆ.